ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮುನ್ನಾರಲ್ಲಿ ಸೆಕೆಂಡ್ ಡೇ ಆಗಿರುತ್ತೆ ಇವತ್ತು. ಇದು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಯಾವ್ಯಾವ ಪ್ಲೇಸಸ್ ಇದೆ ನೋಡೋಣ ಅಂತ ರೆಡಿಯಾಗಿದ್ದೀವಿ. ಇನ್ನು ಟಿಫನ್ ಎಲ್ಲ ತಿನ್ಕೊಂಡು ಇನ್ನು ಹೊರಡೋದಷ್ಟೇ. ಮತ್ತು ಸುತ್ತಮುತ್ತೆಲ್ಲ ಇಲ್ಲಿ ವೆದರ್ ಸಖತ್ತಾಗಿದೆ. ಅಂದರೆ ಎಲ್ಲಿ ನೋಡಿದ್ರು ಟೀ ಎಸ್ಟೇಟು, ಬೆಟ್ಟ ಗುಡ್ಡ ತುಂಬಾ ಚೆನ್ನಾಗಿದೆ. ವೆದರ್ ಮಾತ್ರ ಕೋಲ್ಡ್ ಆಗಿದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು ಇಲ್ಲಿ ವ್ಯೂ ಎಲ್ಲ ಸಖತ್ತಾಗಿದೆ ಅಂತೆ. ರೂಮಿಂದ ಬಾಲ್ಕನಿ ಇದು ಟೀ ಎಸ್ಟೇಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನು ತಿಂಡಿ? ಯಾರದು ಮೊಬೈಲ್ ನೋಡ್ತಿರೋದು? ಹಾಯ್ ಹಾಯ್ ಮಾಡು, ಖುಷಿ ಹಾಯ್ ಮಾಡುವ. ಹಾಯ್. ಇನ್ನು ಟಿಫನಿಗೆ ಕೂಡ ಹೇಳಿದ್ವಿ ಇಲ್ಲೇ ಮಾಡಿಕೊಡಿ ಮಾರ್ನಿಂಗ್ ಅಂತ, ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಇವತ್ತು ಟಿಫನ್ ಬಂದು ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಮಾಡಿಕೊಟ್ಟಿದ್ರು. ನೆನ್ನೆನೂ ಬಂದು ಹೋಟೆಲಲ್ಲಿ ತಿಂದಿದ್ದಾಯ್ತಲ್ಲ ತಿಂಡಿನ, ಹಾಗಾಗಿ ಇಲ್ಲೇ ಹೇಳಿದ್ವಿ ಮಾಡಿಕೊಡಿ ಅಂತ, ಹಾಗಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಟಿಫನ್ ಎಲ್ಲ ತಿಂದ್ಕೊಂಡು ಹೊರಡಬೇಕು. ಟಿಫನ್ ಚೆನ್ನಾಗಿತ್ತು, ಇಡ್ಲಿ ಮತ್ತು ಚಟ್ನಿ, ಸಾಂಬಾರು. ನನಗೆ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ, ಚಟ್ನಿಯಲ್ಲೇ ಜಾಸ್ತಿ ತಿನ್ನೋದು ನಾನು. ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಡಬೇಕು. ಸಾಂಬಾರು ಚೆನ್ನಾಗಿದೆ. ಶಾನೆ ಕೋಕ ಕೊಟ್ಟಿಲ್ಲ ನಿಮಗೆ? ರಾಧ ಸಂಜೆ ಅಷ್ಟೇ ಇದ್ದಿದ್ದು ಸೊಳ್ಳೆ. ಇನ್ನು ಇಡ್ಲಿ ಮಾಡೋದ್ರಿಂದ ಧನ್ವಿ ತುಂಬಾ ಖುಷಿ ಐತೆ. ಇನ್ನು ಎಲ್ಲೋದ್ರೂ ಅವಳಿಗೆ ಇಡ್ಲಿ ಕೊಟ್ಬಿಟ್ರೆ ಸಾಕು, 3 ಹೊತ್ತೂ ಇಡ್ಲಿ ತಿನ್ಬಿಡ್ತಾಳೆ. ಕ್ಲಿಪ್ ಹಾಕ್ಲಿಲ್ಲ ಬಿಚ್ಬಿಟ್ಟು. ಇನ್ನು ನಾವು ಕೂಡ ತಿಂಡಿನೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟಿದ್ದೀವಿ. ಇನ್ನು ಏನೇನು ಬೇಕೋ ಅದನ್ನೆಲ್ಲ, ಪಾಪುಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ತೊಗೊಂಡಿದ್ದೀವಿ. ಇನ್ನು ಅಕಸ್ಮಾತ್ ಏನಾದ್ರು ಚಳಿ ಆಯಿತು ಅಂದರೆ ಜರ್ಕಿನೂ ಕೂಡ ತೊಗೊಂಡಿದ್ದೀವಿ. ಇವತ್ತೇನು ಅಷ್ಟು ಥಂಡಿ ಅನ್ನಿಸ್ತಾ ಇರಲಿಲ್ಲ, ಮಾರ್ನಿಂಗ್ ಟೈಮ್ ಅನ್ನಿಸ್ತಾ ಇತ್ತು ಅಷ್ಟೇ. ನಿನ್ನೆ ಬರುವಾಗ ಮಾತ್ರ ತುಂಬಾ ಚಳಿ ಇತ್ತು. ಇವತ್ತೇನು ಅಷ್ಟು ಚಳಿ ಅನ್ನಿಸ್ಲಿಲ್ಲ, ನಾರ್ಮಲಾಗಿತ್ತು. ಬೆಳಗಿನ ಟೈಮ್ ಮಾತ್ರ ಇದ್ದಿದ್ದು. ಇನ್ನೇನು ಹೊರಡ್ತಾ ಇದ್ದೀವಿ. ಇನ್ನು ಅಲ್ಲಲ್ಲೇ ಹತ್ತತ್ರದಲ್ಲಿ ಪ್ಲೇಸ್ಗಳಿರೋದು. ಇಲ್ಲಿ ಬಂದು ಜಾಸ್ತಿ ಜಿಪ್ಲೈನ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋದು ಹೇಳ್ಬೇಕಂದ್ರೆ ಹತ್ತತ್ರದಲ್ಲೇ ಇದ್ದಾವೆ. ಇನ್ನು ಹಾಟ್ ಏರ್ ಬಲೂನು ಈ ಥರದವೆಲ್ಲ ಇದ್ದಾವೆ. ಅಂದರೆ ಹಾಟ್ ಏರ್ ಬಲೂನು ಎಲ್ಲೂ ಮೂವ್ ಆಗಲ್ಲ ಅಷ್ಟೇ, ಮೇಲೋಗಿ ಕೆಳಗೆ ಬರುತ್ತೆ. ಆ ಥರ ಆ್ಯಕ್ಟಿವಿಟೀಸು ನೋಡೋಣ ಅಂತ ಇನ್ನೇನು ನಾವು ಕೂಡ ಹೊರಟಿದ್ದೀವಿ. ಫಸ್ಟ್ ಹೋಗ್ಬಿಡ್ಬೇಕು, ಹೋಗ್ಬಿಡ್ಬೇಕು. ಅಡಿಕೆ ಓಪನ್ ಮಾಡಿದ್ಯಾ? ನಿಜಕ್ಕೆ ಅದರೊಳಗೆ ಹಾಕ್ಬಿಡು. ಅದರೊಳಗೆ ತುಂಬ ಇರಲಿ, ಹಂಗೆ ಹಾಕು. ಇನ್ನು ಅಲ್ಲಿಂದ ಹೊರಡುವಾಗಲೇ ಸ್ನ್ಯಾಕ್ಸ್ ಎಲ್ಲ ತುಂಬಾ ತೊಗೊಬಂದಿದ್ರು. ಒಂದು ಚೀಲ ಆಗೋಷ್ಟೇ ತೊಗೊಬಂದಿದ್ರು. ಇನ್ನು ಮಕ್ಕಳು ನೋಡಿದ್ರೆ ಬಿಡಬೇಕಲ್ಲ, ಹಾಗಾಗಿ ಫುಲ್ ಕವರ್ ಮಾಡಿ ಇಟ್ಟಿದ್ದು. ಇನ್ನು ನೋಡಿಬಿಟ್ರೆ ಅವು ಕೊಡೋ ತನಕ ಬಿಡಲ್ಲ. ಇನ್ನು ನನ್ನ ಮಗಳು ಅಷ್ಟೇ, ನಮ್ಮ ಅಕ್ಕನ ಮಗಳು ಅಷ್ಟೇ. ಆಚೆ ತಿಂಡಿ ಏನಾದ್ರು ಇದ್ದರೆ ಊಟ ಮಾಡೋದೆಲ್ಲ ಕಡಿಮೆನೇ. ನೆನ್ನೆನೂ ಹಂಗೆ ಬರುವಾಗ ಬರೀ ಆಚೆ ತಿಂಡಿ ತಿನ್ಕೊಂಡು ಊಟನೇ ಮಾಡಿರಲಿಲ್ಲ. ಇನ್ನು ನೈಟತ್ತು ತುಂಬಾ ಅಳ್ತಿದ್ಲು, ಹೊಟ್ಟೆ ಹಸಿತಿದೆ ಅಂತ. ಹಾಗಾಗಿ ಇವತ್ತು ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡೋಣ ಅಂತ ಎಲ್ಲ ಕವರ್ ಮಾಡಿ ಇಟ್ಬಿಟ್ಟು ತೋರಿಸ್ತಿದ್ದಂಗೆ ತೊಗೊಂಡು ಹೋಗ್ತಾ ಇದ್ವಿ. ಇಲ್ಲಿ ಬಂದು ಯಾವುದೋ ಒಂಥರ ರೆಸಾರ್ಟ್ ಥರ ಎಲ್ಲ ಆ್ಯಕ್ಟಿವಿಟೀಸ್ ಏನೋ ಇದೆ, ಅದನ್ನು ಬರುವಾಗ ನೋಡೋಣ ಅಂತ. ಈಗ ಫಸ್ಟು ನಾವು ಹೋಗ್ತಿರೋ ಪ್ಲೇಸ್ ಬಂದು ಜಿಪ್ಲೈನ್ ಆ್ಯಕ್ಟಿವಿಟೀಸ್ಗೆ ಹೋಗೋಣ ಅಂತ. ಇಲ್ಲಿ ಒಂದೊಂದರಲ್ಲಿ ಒಂದೊಂದು ಥರ ರೇಟ್ ಇದೆ ಜಿಪ್ಲೈನು, ಅದರಲ್ಲಿ ಕೇಳ್ಕೊಂಡು ಹೋಗ್ಬೇಕಾಗಿರುತ್ತೆ. ಇಲ್ಲಿ ನಾವು ಬಂದಿರೋದು ಬಂದು ಜಿಪ್ಲೈನಲ್ಲಿ ವೀಡಿಯೋಸು ಇತ್ತು. ವೀಡಿಯೋಸ್ ಇಲ್ಲಾಂದರೆ 300, ವೀಡಿಯೋಸ್ ಇದ್ದರೆ 500. ಪರವಾಗಿಲ್ಲ ಅನ್ನಿಸ್ತು ನಮಗೆ. ನಾವು ಫಸ್ಟು ಭಯ ಪಡ್ತಿದ್ವಿ ಇದಕ್ಕೆ. ಇನ್ನು ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ವಲ್ಲ, ಅಲ್ಲೊಂತ ಇತ್ತು. ಅದು ಬಂದು ಬರೀ ಜಿಪ್ಲೈನಿಂಗ್ ಹೋಗಿದ್ದಕ್ಕೇ 700 ರೂಪಾಯಿ ಹೇಳ್ತಿದ್ರು. ವೀಡಿಯೋ ಏನೂ ಇರಲಿಲ್ಲ. ಹಾಗಾಗಿ ಇಲ್ಲೇ ಪರವಾಗಿಲ್ಲ ಅನ್ನಿಸ್ತಲ್ಲ, ಆಟ ಆಡೋಣ ಅಂತ ಅಂದ್ಕೊಂಡ್ವಿ. ಆದರೂ ಸ್ವಲ್ಪ ಭಯ ಅನ್ನಿಸ್ತಾಯಿತ್ತು, ಫಸ್ಟ್ ಟೈಮ್ ಅಲ್ವಾ. ಹಾಗಾಗಿ ಕೆಳಗಡೆ ನೋಡಿದರೆ ಭಯ ಅನ್ನಿಸ್ತಾಯಿತ್ತು. ಆಮೇಲೆ ಇರಲಿ ಹೋಗೋಣ, ಎಲ್ಲ ಥರದ್ದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಅನ್ನಿಸ್ತು. ಎಲ್ಲ ಹೋಗ್ತಿದ್ರು, ಆದ್ರೂ ಒಂದು ಮನಸ್ಸಲ್ಲಿ ಭಯ ಇರ್ತಾಯಿತ್ತು, ಹೋಗೋದೋ ಬೇಡವೋ ಅಂತ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಜೋಡಿ ಮೇಲೆ ಹೋಗ್ಬೋದಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಬರಲಿಲ್ಲ. ಇನ್ನು ನಮ್ಮ ಅಕ್ಕ ಬಾವ ಫಸ್ಟು ಹೋದರು. ಆಮೇಲೆ ನೆಕ್ಸ್ಟು ನಾನು ನಮ್ಮ ಅಕ್ಕ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಮೇಲೆ ಹೋಗಿದ ಮೇಲೆ ಏನೂ ಭಯ ಅನ್ನಿಸ್ಲಿಲ್ಲ. ಅದು ಸ್ಟಾಪ್ ಮಾಡ್ತಾರಲ್ಲ ಲಾಸ್ಟಿಗೆ, ಅದು ಸ್ವಲ್ಪ ಭಯ ಅನ್ನಿಸ್ತಾಯಿತ್ತು ನನಗೆ. ಇನ್ನು 2 ಸರಿ ಬಂದಿದ್ದಾಯಿತು ನಮ್ಮ ಅಕ್ಕ, ಅದರಲ್ಲಿ 2ರಲ್ಲೂ ವೀಡಿಯೋ ತೊಗೊಂಡ್ವಿ ನಾವು. ಫಸ್ಟ್ ಒಂದು ಸರಿ ಅವಳು ಹೋಗಿದ್ರಿಂದ ಅವಳಿಗೇನು ಭಯ ಅನ್ನಿಸ್ತಾ ಇರಲಿಲ್ಲ, ನನಗೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಇನ್ನು ಹೋಗ್ತಾ ಏನು ಭಯ ಅನ್ನಿಸ್ಲಿಲ್ಲ, ತುಂಬಾ ಖುಷಿ ಆಯಿತು. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇನ್ನು ಹೋಗ್ದಿದ್ರೆ ಈ ಚಾನ್ಸ್ನ ಮಿಸ್ ಮಾಡ್ಕೊತಿದ್ವಿ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ
ಇದನ್ನೆಲ್ಲ ಮಾಡಿಬಿಟ್ಟು ವೀಡಿಯೋಸ್ ಎಲ್ಲ ಕೊಟ್ರಲ್ಲ ಅವಾಗ ತುಂಬಾ ಖುಷಿ ಆಯಿತು, ಚೆನ್ನಾಗಿ ಬಂದಿದೆ ವೀಡಿಯೋ, ಅಯ್ಯೋ ಚಾನ್ಸ್ನ ಮಿಸ್ ಮಾಡ್ಕೋತಿದ್ವಿ ಅಂತ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟಿದ್ವಿ. ಯಾವುದೇ ಆದ್ರೂ ಅಷ್ಟೇ, ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ, ಒಂದ್ಸರಿ ಟ್ರೈ ಮಾಡ್ತೀವಿ, ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಹಾಗಾಗಿ ನಾವು ಕೂಡ ಹೋಗಿ ಬಂದ್ವಿ. ಹೋಗಿದ್ಮೇಲೆ ಒಂಥರ ಖುಷಿ ಅನ್ನಿಸ್ತಿತ್ತು, ಅಯ್ಯೋ ಈ ಚಾನ್ಸ್ ಎಷ್ಟು ಮಿಸ್ ಮಾಡ್ಕೋತಿದ್ವಿ ಅನ್ನೋದೊಂದಿತ್ತು. ಇನ್ನೇನು ನಾವು ಕೂಡ ಮುಗಿಸ್ಕೊಂಡು ಹೊರಟಿದ್ವಿ. ವೀಡಿಯೋನ ಆಮೇಲೆ ಕಳಿಸ್ತೀವಿ ಅಂತ ಹೇಳಿ ನಂಬರೆಲ್ಲ ತೊಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ನಾವು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಪೊನ್ನಮುಡಿ ಡ್ಯಾಮ್ ಇದೆ ಅಂತೆ, ಅದನ್ನ ನೋಡೋಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಇದೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ನೆಕ್ಸ್ಟು ಯಾವುದಾದ್ರು ಪ್ಲೇಸಸ್ಗೆ ಹೋಗೋದು ಅಂತ ಎಲ್ಲ ಮಾತಾಡ್ಕೊತಾ ಇದ್ವಿ. ಅಲ್ಲಿ ಇರೋರ ಹತ್ರನೂ ಕೇಳ್ತಾ ಇದ್ವಿ. ಇನ್ನು ನೆಕ್ಸ್ಟು ಪೊನ್ನಮುಡಿ ಡ್ಯಾಮ್ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ. ಇನ್ನು ಈ ಜಿಪ್ಲೈನಲ್ಲಿ ಬಂದು ವೆಯ್ಟ್ ಚೆಕ್ ಮಾಡಿ ಕೂಡ 100 ಮೇಲಿದ್ದವ್ರಿಗೆ ಬಿಡಲ್ಲ, 100 ಒಳಗಿದ್ದವ್ರಿಗೆ ಮಾತ್ರ ಬಿಡೋದು, ವೆಯ್ಟ್ ಜಾಸ್ತಿ ಇದ್ದರೆ ಆಗಲ್ಲ ಅಂತ. ಇನ್ನೇನು ಡ್ಯಾಮ್ ಹತ್ರ ಕೂಡ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ವ್ಯೂ ಸೂಪರ್ ಆಗಿದೆ. ಡ್ಯಾಮಲ್ಲಿ ನೀರು ಕೂಡ ಅಷ್ಟು ಸಖತ್ತಾಗಿದೆ. ನೀರು ಅಷ್ಟೇನು ಗಲೀಜು ಅನ್ನೋದು ಒಂದು ಕಡೆನೂ ಕಾಣಲ್ಲ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಬಂದು ಇದರಲ್ಲಿ ಒಂದು ಗೇಮ್ ಏನೋ ಬೋಟಿಂಗ್ ಏನೋ ಕರ್ಕೊಂಡು ಹೋಗ್ತಾರೆ, ಅದರಲ್ಲೂ ಸ್ಪೀಡ್ ಬೋಟಿಂಗು, ಅದು ಎಷ್ಟು ಚಾರ್ಜ್ ಅಂತ ಗೊತ್ತಿಲ್ಲ, ನಾವೇನು ಹೋಗಲಿಲ್ಲ. ಹಾಗಾಗಿ ಇಲ್ಲಿ ಬಂದು ಒಂಥರ ನಾವು ಇಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇಲ್ಲೊಂಥರ ಚೆನ್ನಾಗಿದೆ ಪ್ಲೇಸು, ವ್ಯೂ ಅಷ್ಟು ಚೆನ್ನಾಗಿದೆ, ಗಾಳಿ ಇದೆಲ್ಲ ಸುತ್ತಮುತ್ತಲೂ ನೀರು ಇರೋದ್ರಿಂದ. ಡ್ಯಾಮಲ್ಲಿ ಅಷ್ಟು ನೀರೇನು ಬಿಟ್ಟಿರಲಿಲ್ಲ, ಕಡಿಮೆ ಇತ್ತು ಡ್ಯಾಮಲ್ಲಿ ನೀರು. ಹಾಗಾಗಿ ಬಂದು ಬರೀ ಮಳೆ ನೀರು ಮಾತ್ರ ಶೇಖರಣೆ ಆಗೋದು, ಇನ್ನು ಬೇರೆ ಯಾವ ಕಡೆಯಿಂದನೂ ನೀರು ಬರಲ್ಲ. ಹಾಗಾಗಿ ಅಷ್ಟು ಚೆನ್ನಾಗಿದೆ ನೀರು ನೋಡೋದಕ್ಕೆ. ಇನ್ನು ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಇದರಿಂದ ಕೆಳಗಡೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದೆ, ಅಲ್ಲಿ ಕೂಡ ಹೋಗೋಣ ಅಂತ. ಚಳಿ ಎಲ್ಲ ಶೆಕೆ ಆಯ್ತು ಹೆಚ್ಚಿನಿ. ಇನ್ನು ಧನ್ವಿನೂ ಕೂಡ ಎತ್ಕೊಂಡು ನೋಡ್ತಿದ್ದೆ, ಇಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲ, ಅವಳನ್ನ ಎತ್ಕೊಳ್ಳೋಕ್ಕೆ ಆಗಲ್ಲ, ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ. ಹಾಗಾಗಿ ಇನ್ನು ವೆಯ್ಟ್ ಎಲ್ಲ ಜಾಸ್ತಿ ಆಗಿರ್ತಾರಲ್ಲ, ಹಾಗಾಗಿ ಎತ್ಕೊಂಡು ನೋಡ್ತಾ ಇದ್ದೆ. ಇನ್ನು ಇಲ್ಲಿ ಆ್ಯಕ್ಟಿವಿಟೀಸ್ಗೆ ಮತ್ತು ಎಲ್ಲಾದರೂ ಹೋಗ್ಬೇಕಂದ್ರೆ ಜೀಪ್ಗಳು ಜಾಸ್ತಿ ಇರುತ್ತೆ. ನಾವು ಓನ್ ಕಾರ್ ತಂದಿದ್ರೆ ನಮ್ಮ ಕಾರ್ಗಳಲ್ಲೇ ಹೋಗ್ಬೋದು. ಅಕಸ್ಮಾತ್ ಕಾರ್ ಏನು ತಂದಿಲ್ಲ ಅಂದರೆ ಜೀಪ್ಗಳು ಮಾಡ್ಕೊಂಡು ಹೋಗ್ಬೋದು, ಇಷ್ಟು ಅಂತ ಇರುತ್ತೆ. ಇನ್ನು ಅದರಲ್ಲೂ ಕೂಡ ಹೋಗ್ಬೋದು, ಎಲ್ಲ ಕಡೆ ಪ್ಲೇಸಸ್ನೂ ತೋರಿಸ್ಕೊಂಬರ್ತಾರೆ. ಇನ್ನು ಅಲ್ಲೇ ಮುಗಿಸ್ಕೊಂಡು ಇನ್ನು ಧನ್ವಿ ನೆನ್ನೆನೇ ಕೂಡ ಬೆಳಗ್ಗೆನೇ ಐಸ್ ಕ್ರೀಮ್ ತೊಗೊಂಡಿಲ್ಲ, ಅದು ಬೇಡ ಅಂತ ಬಿಡಿಸಿದ್ವಿ. ಹಾಗಾಗಿ ನೆನ್ನೆನೇ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಕೊಡಿಸಿಲ್ಲ ಅಂದರೆ ಇನ್ನು ಮಕ್ಳುಗಳು ಬೇಜಾರು ಮಾಡ್ಕೋತಾರಲ್ಲ. ಹಾಗಾಗಿ ಇಲ್ಲ, ಅವಳಿಗೂ ಕೂಡ ಐಸ್ ಕ್ರೀಮ್ ಕೊಡಿಸಿ, ಇನ್ನು ಖುಷಿಗೂ ಕೂಡ ಐಸ್ ಕ್ರೀಮ್ ಕೊಡಿಸಿ ಅವ್ರು ಇನ್ನೇನು ತಿನ್ಕೊತಾ ಇದ್ದಾರೆ. ಇನ್ನು ತಿಂದ್ಕೊಂಡು ಕೆಳಗಡೆ ಇನ್ನು ಡ್ಯಾಮಿಂದ ಕೆಳಗಡೆ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದೆ, ಅಲ್ಲಿಗೆ ಕೂಡ ಬಂದಿದ್ದೀವಿ. ಇಲ್ಲೇನು ಅಷ್ಟೊಂದು ಏನು ಚೆನ್ನಾಗಿಲ್ಲ ಅನ್ನಿಸ್ತು, ಏನೋ ಅವ್ರು ಹೇಳಿದ್ದು ನೋಡ್ಬಿಟ್ಟು ದೊಡ್ಡದಾಗೇನೋ ಇದೆ ಅಂತ ಬಂದ್ವಿ. ಇಲ್ಲೇನು ಅಷ್ಟೊಂದೇನು ಇರಲಿಲ್ಲ, ಸಣ್ಣದಾಗಿ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಮಾಡಿದ್ದಾರೆ. ಇದು ನೀರು ಬಂದು ಅಲ್ಲಿ ಡ್ಯಾಮ್ ಇರುತ್ತಲ್ಲ, ಅಲ್ಲಿ ನೀರು ಡ್ಯಾಮಲ್ಲಿ ನೀರು ಬಿಟ್ಟರೆ ಗೇಟ್ ಓಪನ್ ಮಾಡಿದ್ರೆ ಇಲ್ಲಿ ನೀರು ಬರೋದು. ನಾವಾಗ ಈ ಟೈಮಲ್ಲಿ ಅಲ್ಲೇನು ನೀರು ಇರಲಿಲ್ಲ, ಹಾಗಾಗಿ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಬಂದ್ವಿ, ವೇಸ್ಟ್ ಅನ್ನಿಸ್ತು ನಮಗೆ ಸ್ವಲ್ಪ. ಇನ್ನು ಇಲ್ಲಿ ಬಂದು ಬೆಳಗ್ಗೆ ಟೀ ಕುಡಿಯೋಕ್ಕಾಗಿಲ್ಲ, ಟಿಫನ್ ತಿಂದು. ಇನ್ನು ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ, ಇನ್ನೇನು ಟೈಮ್ ಆಗಿತ್ತು, ಇನ್ನೇನು 12 ಗಂಟೆಲಿ ಇನ್ನೇನು ಟೀ ಕುಡಿಯೋದು ಅಂತ. ಇನ್ನೇನು ಎಲ್ಲೂ ಟೀ ಸಿಗಲಿಲ್ಲ, ಹಾಗಾಗಿ ಎಳ್ನೀರನ್ನೇ ಕುಡ್ಕೊಬಿಡೋಣ, ಬಿಸಿಲೆಲ್ಲ ಇತ್ತಲ್ಲ ಜಾಸ್ತಿ, ಎಳ್ನೀರು ಕುಡಿದ್ರು ಒಳ್ಳೇದಲ್ವ ಅಂತ ಎಳ್ನೀರನ್ನೇ ಕುಡ್ಕೊಂಡ್ವಿ. ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ಡ್ಯಾಮಿಂದ ನೀರು ಬಿಟ್ಟಿಲ್ವಲ್ಲ, ಹಾಗಾಗಿ ಇಲ್ಲಿ ನೀಟಾಗಿ ನೀರೇನು ಕಾಣಿಸ್ತಾ ಇರಲಿಲ್ಲ, ಎಲ್ಲೋ ಒಂದೊಂದು ಸ್ವಲ್ಪ ಬರ್ತಿತ್ತು, ಹಾಗಾಗಿ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಇನ್ನು ಇದನ್ನು ಕೂಡ ನೋಡಿಕೊಂಡು ನೆಕ್ಸ್ಟ್ ಆ ಕಡೆ ಹೋದ್ವಿ. ಅಲ್ಲಿ ನಮ್ಮ ಕನ್ನಡದ ಸಾಂಗ್ ಹಾಕಿದ್ರು, ಅದನ್ನು ಖುಷಿ ಆಯಿತು. ಇನ್ನು ಸಾಂಗ್ ಹಾಕಿದ್ದು ನೋಡಿ ಮಕ್ಳುಗಳು ಕುಣಿತಾ ಇದ್ರು, ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಇಲ್ಲಿ ಅಂಗಡಿ ಹಾಕಿದವ್ರು ಬಂದು ಬ್ಯಾಂಗ್ಳೂರವರೇ, ಹಾಗಾಗಿ ನಾವು ಕನ್ನಡ ಮಾತಾಡ್ತಿದ್ದು ನೋಡಿಬಿಟ್ಟು ಕನ್ನಡದ ಸಾಂಗ್ ಹಾಕಿದ್ರು. ಇನ್ನು ಸಾಂಗ್ ಹಾಕಿದ್ದು ನೋಡಿ ಮಕ್ಕಳು ಡ್ಯಾನ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಒಂದು ಸ್ವಲ್ಪ ತಲೆ ಇದ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿದ್ರು, ಅದನ್ನು ನೋಡಿಕೊಂಡು ಇನ್ನೇನು ನೆಕ್ಸ್ಟು ಡ್ಯಾಮ್ದು ವ್ಯೂ ಪಾಯಿಂಟ್ ಇದೆ ಮೇಲ್ಗಡೆ ಹೋದರೆ, ಆ ಪ್ಲೇಸಸ್ಗೊಂದು ಹೋಗೋಣ ಅಂತ. ಇನ್ನೇನು ಇಲ್ಲಿ ಮುಗಿಸ್ಕೊಂಡು ಹೋಗಬೇಕು ಇನ್ನೇನು ಅಲ್ಲಿಗೆ. ಇನ್ನೇನು ಟೈಮ್ ಬಂದು 1-1:30 ಆಗ್ತಾ ಬಂತು. ಇನ್ನೇನು ಈ ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟು ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಇನ್ನೇನು ರೂಮಿಗೆ ಹೋಗಬೇಕು. ನಾವೇನಿಲ್ಲ ಜಾಸ್ತಿ ಪ್ಲೇಸಸ್ಗಳೇನು ನೋಡೋಕೆ ಹೋಗಲಿಲ್ಲ, ಜಾಸ್ತಿ ನಾವು ರೂಮಲ್ಲೇ ಇದ್ದಿದ್ದು ಜಾಸ್ತಿ. ಒಂಥರ ಚೆನ್ನಾಗಿತ್ತು, ರೂಮಲ್ಲೇ ಒಂಥರ ಆರಾಮ ಅನ್ನಿಸ್ತಾ ಇತ್ತು. ಅಲ್ಲಿ ವೆದರು ಕೂಡ ಮತ್ತು ಪ್ಲೇಸು ಕೂಡ ಮುಂದೆ ಒಂಥರ ವ್ಯೂ ಪಾಯಿಂಟ್ ಎಲ್ಲ ಇತ್ತಲ್ಲ, ಹಾಗಾಗಿ ಜಾಸ್ತಿ ನಾವು ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡೋದು. ಇನ್ನು ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಸೋಲಾರ್ದು ಹೆಲಿಕಾಪ್ಟರು ಮತ್ತು ಇನ್ನೊಂದು ಥರ ಏನೋ ಒಂದು ಗೋಲಾಕಾರದ್ದು ಒಂಥರ ತಿರುಗುತ್ತೆ. ಇದು ಬಂದು ಸೋಲಾರು, ಬಿಸಿಲಿಗೆ ಹಿಡಿದ್ರೆ ಅದೇ ತಿರುಗುತ್ತೆ. ಹೇಳ್ಬೇಕಂದ್ರೆ ಇವಾಗ ಏನೇನು ಕಂಡುಹಿಡಿದಿದ್ದೀರ ಅಂದರೆ
ಟೆಕ್ನಾಲಜಿ ಅಷ್ಟು ಮುಂದುವರಿತಿದೆ. ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ, ಇದು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ಕಾರಿಗೆ ಇಟ್ಕೊಬೋದು, ಆದರೆ ರೇಟ್ ಜಾಸ್ತಿ ಹೇಳಿದ್ರು ಅಲ್ಲಿ. ಇನ್ನು ಪ್ಲೇಸಸ್ಗೆಲ್ಲ ಹೋದರೆ ರೇಟ್ ಜಾಸ್ತಿ ಹೇಳ್ತಾರೆ, ಹೆಂಗಿರು ತೊಗೊತಾರಲ್ಲ ಅಂತ. ಹಾಗಾಗಿ ತೊಗೊಳಕ್ಕೇನು ಹೋಗಲಿಲ್ಲ. ಧನ್ವಿ ಕೊಡ್ಸು ಅಂತಿಲ್ಲ, ನಾವು ರೇಟ್ ಜಾಸ್ತಿ ಆಯಿತು ಅಂತ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಂದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ವ್ಯೂ ಪಾಯಿಂಟ್ ಅದು ಸಖತ್ತಾಗಿತ್ತು. ಅದೇ ಡ್ಯಾಮ್ ಇತ್ತಲ್ಲ ಅದ್ರ ಮೇಲ್ಗಡೆ ಬಂದರೆ ವ್ಯೂ ಪಾಯಿಂಟು ಸೇಮ್ ಡ್ಯಾಮ್ ಏನೇನಿದೆ ಅದೆಲ್ಲ ನೀಟಾಗಿ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು ವ್ಯೂ ಪಾಯಿಂಟ್ ಅಂದರೆ ಸಖತ್ತಾಗಿದೆ. ಇಲ್ಲಿಂದ ನಾವು ರೂಮಿಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀರು ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಇನ್ನು ಒಂದು ಸ್ವಲ್ಪನೂ ಗಲೀಜಿಲ್ದಲೇ ನೀರು ಎಷ್ಟು ತಿಳಿಯಾಗಿತ್ತು ಅಂದರೆ ಅಷ್ಟು ಕ್ಲಿಯರೆನ್ಸಾಗಿ ನೀರು ಕಾಣ್ತಾ ಇತ್ತು. ಇನ್ನು ಅಲ್ಲೇ ಒಂದು ಹೋಟೆಲ್ ಥರ ಅಂಗಡಿ ಥರನೂ ಮಾಡ್ಕೊಂಡಿದ್ರು. ಟೀ ಕುಡ್ದಿರ್ಲಿಲ್ವಲ್ಲ, ಹಾಗಾಗಿ ಟೀ ಕೂಡ ಅಲ್ಲೇ ಸಿಕ್ತು. ಟೀನ ಕುಡಿಯೋಣ ಅಂತ ಎಲ್ಲರೂ ಸ್ವಲ್ಪ ತಲ್ಲೇ ಕೂತಿದ್ದು. ಟೀನ ಕುಡ್ಕೊಂಡು ನೆಕ್ಸ್ಟ್ ರೂಮಿಗೆ ಹೊರಟಿದ್ದಾಯ್ತು ನಾವು. ಅವಳಿಗೆ ತೋರ್ಸು ಆಲ್ರೆಡಿ ಐಸ್ ಕ್ರೀಮು ಅಲ್ಲೇ ತಿಂದಿದ್ಲು, ಆದರೂ ಮತ್ತೆ ಕೇಳ್ತಿದ್ಲು ಐಸ್ ಕ್ರೀಮ್ ಕೊಡಿಸು ಅಂತ ಆಟ ಮಾಡ್ತಿದ್ಲು. ಇನ್ನೇನು ನಾವು ಕೂಡ ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನು ರೆಸ್ಟ್ ಮಾಡಿಬಿಟ್ಟು ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ, ಇನ್ನು ಮುನ್ನಾರ್ ಸಿಟಿಗೆ ಒಳಗಡೆ ಹೋಗ್ಬೋಣ ಏನೇನಿದೆ ಅಂತ ನೋಡೋಣ ಅಂತ. ಇನ್ನು ನಾನು ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಮುನ್ನಾರ್ ಸಿಟಿ ಒಳಗಡೆ ಬಂದಿದ್ದೀವಿ. ಇನ್ನು ಇಲ್ಲಿ ಆಲ್ ಸ್ಪೈಸಸ್ ಎಲ್ಲ ಜಾಸ್ತಿ ಅಲ್ವಾ, ಹಾಗಾಗಿ ಏನಾದರೂ ನೋಡಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿಗೆ ಏಲಕ್ಕಿ ಮತ್ತು ಲವಂಗ, ಚಕ್ಕೆ ಇಂಥವೆಲ್ಲ ಜಾಸ್ತಿ, ಆದರೂ ರೇಟ್ ಏನು ಕಡಿಮೆ ಏನಿಲ್ಲ, ಕಡಿಮೆಗೆ ಯಾರೂ ಕೊಡಲ್ಲ. ಇಲ್ಲಿ ಟೂರಿಸ್ಟ್ ಪ್ಲೇಸಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಇನ್ನು ಸಾಂಬಾರು ಪೌಡರು, ಖಾರದ ಪುಡಿ ಎಲ್ಲ ಥರದ್ದು ಇತ್ತು. ಮತ್ತು ಇನ್ನು ನೀಲಗಿರಿ ಎಣ್ಣೆ, ಅದು ಪರ್ಫ್ಯೂಮ್ ಥರ ನೀಲಗಿರಿ. ಸರಿ. ಇನ್ನು ಇಲ್ಲೇನೇನು ಬೇಕು ಅದನ್ನೆಲ್ಲ ತೊಗೊಂಡು ಇನ್ನು ರೂಮ್ಗೆ ಹೋಗಬೇಕು. ಇನ್ನು ನೈಟ್ ಊಟಕ್ಕೆ ಅಲ್ಲೇ ಹೇಳಿದ್ವಿ, ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಇನ್ನು ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಬ್ಯಾಂಗ್ಳೂರಿಗೂ ರಿಟರ್ನ್ ಹೊರಟಿದ್ದೀವಿ ನಾವು. ಇನ್ನೇನು ಟೈಮ್ ಬಂದು 9 o'clock ಏನಾಗಿದೆ, ಸ್ವಲ್ಪ ಲೇಟೇ ಆಯಿತು ಹೊರಡೋ ಅಷ್ಟೊತ್ತಿಗೆ. ಇನ್ನು ಲಾಂಗ್ ಜರ್ನಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೊರಡಬೇಕಿತ್ತು, ಲೇಟಾಗಿ ಎದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಇನ್ನು ಟಿಫನ್ ಕೂಡ ಆಗಿರಲಿಲ್ಲ, ಅಲ್ಲೆಲ್ಲರೂ ಹೋಗ್ತಾ ಟಿಫನ್ನ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಇನ್ನೇನು ನಾವು ಕೂಡ ಹೊರಟಿದ್ದೀವಿ. ಇನ್ನು ಹೋಗ್ತಾ ನೆನ್ನೆಯಿಂದ ಹಾಟ್ ಏರ್ ಬಲೂನ್ ನೋಡಬೇಕು ಅಂದ್ಕೊಂಡು ನೋಡೋಕ್ಕಾಗಿರಲಿಲ್ಲ. ಹಾಗಾಗಿ ಹೋಗ್ತಾ ಒಂದು 2-3 ಕಾಣಿಸೋದು, ಅದನ್ನು ಕೂಡ ನೋಡ್ಕೊಂಡು ಹೋಗಬೇಕು. ಅದರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಕಾಸ್ಟ್ಲಿ ಇತ್ತು ಅದು, ಒಬ್ಬರಿಗೇ 1200 ಏನೋ ಇತ್ತು, ಜಾಸ್ತಿ ಆಯಿತು ಅನ್ನಿಸ್ತು. ಹಾಗಾಗಿ ಅದಕ್ಕೇನು ಹೋಗಲಿಲ್ಲ. ಹೋಗ್ಬೇಕಾದ್ರೆ ಹಾಗೆ ನೋಡಿಕೊಂಡು ಹೋದ್ವಿ. ಇನ್ನು ನಾನು ಬಂದು ವೈಟ್ ಡ್ರೆಸ್ಸು ಮತ್ತು ನಮ್ಮ ಅಕ್ಕ ಒಂದು ಮೆರೂನ್ ಕಲರ್ ಡ್ರೆಸ್ ಹಾಕಿದ್ದು, ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮ ಅಕ್ಕ ಬಾವಂದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ಇನ್ನು ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು. ಇನ್ನು ನೆಕ್ಸ್ಟ್ ಡೇ ಅವರು ಬಿಜಾಪುರ್ಗೆ ರಿಟರ್ನ್ ಹೋಗೋದ್ರಿಂದ ಇನ್ನು ಅಲ್ಲಿ ಅವರ ಅಮ್ಮನ ಮನೆಗೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಇವತ್ತು ಹೊರಟಿದ್ದು ಲೇಟ್ ಆಯಿತು. ಇನ್ನು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಟೈಮು ಎಷ್ಟೊತ್ತಾಗುತ್ತೆ ಹೇಳೋಕ್ಕಾಗಲ್ಲ. ಇನ್ನು ಮಾರ್ನಿಂಗ್ ಬೇಗನೆ ಹೊರಟಿದ್ರೆ ಹೋಗಿದ್ದು ಗೊತ್ತಾಗ್ತಾ ಇರಲಿಲ್ಲ. ಇನ್ನು ನಾವು ಲೇಟಾಗಿ ಹೊರಟಿದ್ರಿಂದ ಡೇ ಫುಲ್ ಜರ್ನಿನೇ ಆಗುತ್ತೆ ಅನಿಸುತ್ತೆ ಅವತ್ತು ಬೆಳಗ್ಗೆನೇ ಬೇಗ ಹೊರಟಿದ್ರಿಂದ ಬಂದಿದ್ದೆ ಗೊತ್ತಾಗಲಿಲ್ಲ. ಇನ್ನೇನು ನಾವು ಕೂಡ ಹೊರಟಿದ್ದೀವಿ. ಇನ್ನು ಇಲ್ಲಿ ನೋಡ್ತಿರ್ಬೋದು ಹಾಟ್ ಏರ್ ಬಲೂನ್ನ ಆವಾಗ ತಾನೇ ರೈಸ್ ಮಾಡ್ತಾಯಿದ್ರು. ಜಾಸ್ತಿನೇ ಯಾರು ಆಟ ಆಡೋಕ್ಕೆ ಹೋಗಲ್ಲ ಅನಿಸುತ್ತೆ, ಕಾಸ್ಟ್ಲಿ ಆಗಿದ್ದರಿಂದ. ಇನ್ನು ಈ ಕಡೆಯಿಂದ ಹೋಗ್ಬೇಕಾದ್ರೆ ಟಿ ಎಸ್ಟೇಟ್ಗೆ ಹೋಗಬೇಕು ಅಂತಲೇ ಈ ರೂಟಲ್ಲೇ ಹೋಗಿದ್ದು. ಇನ್ನು ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತಲೇ ಅಂದ್ಕೊಂಡ್ವಿ. ಸ್ವಲ್ಪ ಎಲ್ಲ ಪ್ಲೇಸಸ್ಗಳು ಸ್ವಲ್ಪ ದೂರನೇ ಅನ್ನಿಸ್ತು. ಇನ್ನು ಅಲ್ಲೆಲ್ಲ ಹೋಗೋಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ ಅಂತ ನಾವು ಬೇರೆ ಪ್ಲೇಸಸ್ಗೇನೂ ಹೋಗಲಿಲ್ಲ. ಹಾಗಾಗಿ ಬರುವಾಗ ಟಿ ಎಸ್ಟೇಟ್ಗೆ ಹೋಗಲಿಲ್ವಲ್ಲ, ಹಾಗಾಗಿ ಈ ಸರಿ ಈ ಕಡೆಯಿಂದ ಹೋಗುವಾಗ ಆ ರೂಟಲ್ಲೇ ಹೋಗ್ಬಿಟ್ಟು ಟಿ ಎಸ್ಟೇಟ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಗ್ರೀನರಿಗೆ ಎಷ್ಟು ಚೆನ್ನಾಗಿದೆ ಟಿ ಎಸ್ಟೇಟ್ ಅಂತ. ಇದಕ್ಕೆ ಹೋಗ್ಬೇಕು ಅಂತ ತುಂಬ ಸಲ ಅನ್ಕೋತಿದ್ವಿ, ಯಾವಾಗಲೂ ಹೋಗಿರಲಿಲ್ಲ. ಅಲ್ಲಿ ದೇವಸ್ಥಾನ ಕೂಡ ಇದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಹೋಗಿ ಫೋಟೋ ವೀಡಿಯೋಸ್ ಎಲ್ಲ ತುಂಬಾ ತೊಗೊಂಡ್ವಿ, ಚೆನ್ನಾಗಿತ್ತು. ಫೋಟೋ ಶೂಟ್ಗಂತೂ ಸಖತ್ತಾಗಿದೆ. ಹೇಳ್ಬೇಕಂದ್ರೆ ಟಿ ಎಸ್ಟೇಟ್ಗೆಲ್ಲ ಒಬ್ಬೊಬ್ರು ಬಿಡಲ್ಲ, ಅಲ್ಲಿ ಹೋಗಿ ಹಾಳು ಮಾಡ್ತಾರೆ ಅಂತ. ಹಾಗಾಗಿ ಇಲ್ಲಿ ದೇವಸ್ಥಾನ ಇದ್ದರಿಂದ ರೋಡೆಲ್ಲ ಇತ್ತಲ್ಲ, ಹಾಗಾಗಿ ಅಲ್ಲಿ ಯಾರೂ ಇರಲಿಲ್ಲ ಕೇಳೋಕ್ಕೆ. ಹಾಗಾಗಿ ಅಲ್ಲಿ ಹೋಗಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಅಲ್ಲಿಂದ ಬರೋದಕ್ಕೆ ಮನಸ್ಸಿರಲಿಲ್ಲ. ಇನ್ನು ನಮ್ಮ ಅಕ್ಕನ ಮಗಳು ಅಂತೂ ಮಣ್ಣು ಅಲ್ಲೇ ಇತ್ತಲ್ಲ, ಅಲ್ಲೇ ಆಟ ಆಡ್ಲಿಕ್ಕೆ ಕೂತ್ಕೊತಿದ್ಲು. ಅವಳು ಕೂಡ ಬರ್ತಾನೆ ಇರಲಿಲ್ಲ ಹೋಗೋಣ ಬಾ ಅಂದರೆ. ಇನ್ನು ಅಲ್ಲೆಲ್ಲ ನೋಡಿಕೊಂಡು ಸುತ್ತಮುತ್ತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಬೆಟ್ಟ ಗುಡ್ಡ, ಟಿ ಎಸ್ಟೇಟು ನೋಡ್ತಾ ಇದ್ರೆ ಏನೋ ಒಂಥರ
ನೋಡ್ತಿದ್ರೆ ಮೈಂಡ್ ಒಂಥರ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ. ಇನ್ನೇನು ಇಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ಬೆಂಗಳೂರು ಕಡೆಗೆ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಇನ್ನು ಈ ಸೈಡೆಲ್ಲ ಜಾಸ್ತಿ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ವೀಡಿಯೋಸು ವ್ಯೂ ಪಾಯಿಂಟ್ ಕಡೆಯೆಲ್ಲ ವೀಡಿಯೋಸು ಡ್ರೋನ್ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ. ಇಷ್ಟು ಅಂತ ಇರುತ್ತೆ, ಅದನ್ನು ನಾವು ಕೊಟ್ಬಿಟ್ಟು ಬೇಕಾದರೆ ಮಾಡಿಸ್ಕೋಬೋದು. ಪ್ಲೇಸ್ ಚೆನ್ನಾಗಿರುತ್ತಲ್ಲ, ವೀಡಿಯೋಸು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ಹೋಗ್ತಾ ಹೋಗ್ತಾ ಅಲ್ಲೆಲ್ಲ ಟೀ ಎಸ್ಟೇಟ್ ಕಡೆಯಲ್ಲಿ ನಮಗೇನಾದರೂ ತಿನ್ನೋಕೆ ಏನಾದರೂ ಬೇಕಾದರೆ ಟೀ ಕಾಫಿ ಇಂಥದ್ದೆಲ್ಲ ಸ್ನ್ಯಾಕ್ಸ್ ಎಲ್ಲ ಇಟ್ಟಿರ್ತಾರೆ. ಇನ್ನು ಇಲ್ಲಿ ರೋಡ್ಗಳು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ರೋಡ್ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಇನ್ನೇನು ನಾವು ಕೂಡ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.